फ्रेंड्स एचडीटी मोबाइल रिपेयरिंग ट्रेनिंग इंस्टीट्यूट निम्मेಲ್ಲರಿಗೂ स्वागत। मेरा सभी भाई को एचडीटी मोबाइल रिपेयरिंग ट्रेनिंग इंस्टीट्यूट को स्वागत है। सो एक प्रॉब्लम आया हुआ है अपने पास बैटरी टेम्परेचर लो का, तो अपने स्टूडेंट दिया हुआ, तो उसका हाथ से हम पूछेंगे क्या क्या किया इसका अंदर, क्यों नहीं हुआ, अभी इसको लाइव करेंगे। तो इವರು ನನಗೆ ಈ ಪ್ರಾಬ್ಲಮ್ ಏನ್ ಮಾಡಿದ್ದಾರೆ ತಂದು ಕೊಟ್ಟಿದ್ದಾರೆ, ಹೌದಾ? ಸೊ ಇದು ಪ್ರಾಬ್ಲಮ್ ಬ್ಯಾಟರಿ ಟೆಂಪರೇಚರ್ ಲೋ ತೋರಿಸ್ತಾ ಇದೆ ಕನ್ನಡ. ಸೊ ಇವ್ರು ಏನೇನ್ ಮಾಡಿದ್ದಾರೆ, ಯಾಕೆ ಸಾಲ್ವ್ ಆಗಿಲ್ಲ, ಸೊ ಇದನ್ನ ಯಾವ ತರ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡೋಣ, ಇದು ಸಿಂಬಲ್ ತೋರ್ಸಮ್ಮ. ಸಿಂಬಲ್ ತೋರಿಸ್ತಾ ಇದೆಯಾ? ಅನ್ಸ್ತಾ ಇದೆಯಲ್ಲ? ಚಲೋ ಟೀಕ್. ಸೊ ಈ ಸಿಂಬಲ್ ಏನೇನು ವರ್ಕ್ ಮಾಡಿದ್ರಿ ಇದ್ರಲ್ಲಿ? ನೀವು ಇಲ್ಲಿ ನನ್ನ ಹತ್ರ ತಂದ್ಕೊಟ್ಟು ಸರ್ ಈ ತರ ಮಾಡಿದೀನಿ, ಅರ್ಜೆಂಟ್ ಇದೆ ಇದನ್ನ ಮಾಡಿ ಅಂದ್ರೆ, ಸೊ ಏನೇನು ವರ್ಕ್ ಮಾಡಿದಿರಿ ಇದ್ರಲ್ಲಿ? ಕನೆಕ್ಟರ್ ಚೇಂಜ್ ಮಾಡಿಸಿದ್ದೆ, ಕನೆಕ್ಟರ್ ಚೇಂಜ್ ಆಗಿದೆ, ಮತ್ತೆ ವಾಶ್ ಮಾಡಿದ್ದೆ, ತಿನ್ನಕ್ಕೆ ವಾಶ್ ಮಾಡಿದ್ರಿ, ಐಸಿ ಎಲ್ಲ ಹೀಟ್ ಮಾಡಿದ್ದೆ, ಚಾರ್ಜಿಂಗ್ ಐಸಿ ಹೀಟ್ ಮಾಡಿ ಶೇಕ್ ಮಾಡಿದ್ರಿ, ಸಿಸಿ ಬೋರ್ಡ್ ಚೇಂಜ್ ಮಾಡಿದ್ದೆ, ಸಿಸಿ ಬೋರ್ಡ್ ಚೇಂಜ್ ಮಾಡಿದ್ರಿ. ಇವಾಗ ನಾವು ಡಿಸ್ಪ್ಲೇ ಕೂಡ ಒಂದೇ ಪತ್ತೆ ಇರೋದ್ರಿಂದ ಡಿಸ್ಪ್ಲೇ ಏನಾಗಿದೆ, ಚೇಂಜ್ ಆಗಿದೆ, ಹೌದಾ? ಸೊ ಇಷ್ಟು ಕೆಲಸ ಆಗಿದೆ, ಆದ್ರೂ ಇದೇನಾಗಿಲ್ಲ, ಬ್ಯಾಟರಿ ಟೆಂಪರೇಚರ್ ಲೋದಲ್ಲಿ ಚಾರ್ಜಿಂಗ್ ಹಾಕಿದ್ರೆ ಸೆಟ್ ಫುಲ್ ಆನ್ ಆಗುತ್ತೆ, ಆದ್ರೆ ಚಾರ್ಜಿಂಗ್ ಹಾಕಿದ್ರೆ ಮಾತ್ರ ಇಂಡಿಕೇಶನ್ ತೋರಿಸುತ್ತೆ ಬ್ಯಾಟರಿ ಟೆಂಪರೇಚರ್. ಸಿಸಿ ಬೋರ್ಡ್ ಕೂಡ ಏನಾಗಿದೆ, ಇದರಲ್ಲಿ ಚೇಂಜ್ ಆಗಿದೆ. ಇದನ್ನ ಯಾವ ತರ ಲೈವ್ ಮಾಡೋದಂತ ಇವತ್ತು ಲೈವ್ ಮಾಡೋಣ. ಸೊ ಇದು ಬಂದು ಇವತ್ತಿನ 3ನೇ ದಿನ. ಸೊ ಲೈವ್ ರಿಪೇರಿಂಗ್ ನೋಡಿದ್ದೀರಾ ಇಲ್ಲಿ? ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಲೈವ್ ರಿಪೇರ್ ಅಂದ್ರೆ, ನಾನು ಯೂಟ್ಯೂಬ್ ಅಲ್ಲಿ ಯಾವಾಗೂ ಹೇಳೋ ತರ, ಸೊ ಇಲ್ಲಿ ಲೈವ್ ಮಾಡ್ತೀವಿ ನಾವು ಅಂತ, ಕಸ್ಟಮರ್ ತಗೊಂಡು ಲೈವ್ ಮಾಡ್ತೀವಿ ಅಂತ, ಆತರ ಲೈವ್ ಮಾಡಿದೀವ. ಚಲೋ, ಇದು 3ನೇ ದಿನ ಅಷ್ಟೇ ನಿಮ್ದು ನಡೀತಾ ಇರೋದು. ಅಷ್ಟರೊಳಗೆ ನೀವು ಲೈವ್ ನೋಡಿದೀರಿ. ನಾನು ಹೇಳ್ತಾ ಇರ್ತೀನಿ CPU ಚೇಂಜ್, EMMC ಚೇಂಜ್, UFS ಚೇಂಜ್ ಅಂತ. CPU ಚೇಂಜ್ ಮಾಡಿರೋದು ಲೈವ್ ನೋಡಿದೀರಾ? ನೋಡಿದಿರಿ? CPU ಚೇಂಜ್ ಮಾಡಿ ಸೆಟ್ ಆನ್ ಆಗುತ್ತಾ? ಕನ್ನಡ ನೋಡಿದಿರಿ? ಸ್ವಲ್ಪ ಲೈವ್ ಆಗಿದೆ. ಸೊ ಇದು ಕೂಡ ನಾವೇನ್ ಮಾಡೋಣ, ಲೈವ್ ನೋಡೋಣ ಇವತ್ತು ಏನಾಗುತ್ತೆ ಅಂತ, ಬಗೆಹರಿಯುತ್ತಾ ಇಲ್ವಾ ಅಂತ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮಾಡೆಲ್ ಸ್ಯಾಮ್ಸಂಗ್ A23, ಯಾವ್ದು? A23 ಅಲ್ವಾ? ಸಲೋಟಿಕ್ A23, M23, A23 ಎರಡು ಹೆಚ್ಚು ಕಮ್ಮಿ ಒಂದೇ ಬರುತ್ತೆ ಅಲ್ವಾ? ಸೊ A23. ಸೊ ನಾವು ನೋಡೋಣ ಸ್ಕೀಮ್ಯಾಟಿಕ್ ಲೇಔಟ್. ಬ್ಯಾಟರಿ ಟೆಂಪರೇಚರ್ ಹೈ ಮತ್ತೆ ಬ್ಯಾಟರಿ ಟೆಂಪರೇಚರ್ ಲೋ ಬರೋದು ಬ್ಯಾಟಾನ್ ಪ್ರಾಬ್ಲಮ್ ಇಂದ. ಎಲ್ಲಿಂದ? ಬ್ಯಾಟಾನ್ ಲೈನ್. ಕರೆಕ್ಟ್ ಆಗಿದೆ. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಪಾಠ ಆಗಿದೆ. ಸೊ ನಾವು ನೋಡೋಣ ಯಾವ ತರ ಇದೆ ಅಂತ. ಓಕೆ, ನಮ್ದೇನು ಸ್ಕೀಮ್ಯಾಟಿಕ್, ಒಂದು ಲೇಔಟ್ ಬೇಕು, ಒಂದು ಸ್ಕೀಮ್ಯಾಟಿಕ್ ಅಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಬೇಕು, ಎರಡು ಬೇಕಲ್ವಾ? ಸೊ ಬ್ಯಾಟರಿ ಕನೆಕ್ಟರ್ ಸ್ಯಾಮ್ಸಂಗ್ ಅಲ್ಲಿ ಬ್ಯಾಟರಿ ಕನೆಕ್ಟರ್ ಅಲ್ಲಿ ಬ್ಯಾಟಾನ್ ಇರಲ್ಲ. ಸೊ ಎಲ್ಲಿರುತ್ತೆ? ಸಿಸಿ ಬೋರ್ಡ್ ಅಲ್ಲಿ. ಎಲ್ಲಿ ಕೊಟ್ಟಿರ್ತಾರೆ? ಸಿಸಿ ಬೋರ್ಡ್. ನಾವೇನ್ ಮಾಡೋಣ, B2B ಕನೆಕ್ಟರ್ ಇದೆಯಲ್ಲ, ಇದರಲ್ಲಿ ಬ್ಯಾಟಾನ್ ಏನಾದ್ರು ಕೊಟ್ಟಿದಾರಾ ಅನ್ನೋದನ್ನ ಚೆಕ್ ಮಾಡಿ. ಏನ್ ಮಾಡೋಣ, ಬ್ಯಾಟಾನ್ ಏನಾದ್ರು ಕೊಟ್ಟಿದಾರ ಅನ್ನೋದನ್ನ ಚೆಕ್ ಮಾಡಿ. ಸೊ ಇದು ಆನ್ ಆಗ್ಲಿ ಫುಲ್. ಸೊ ಆನ್ ಆಯ್ತು. ಲೇಔಟ್ ಬಂದೆ ನಾನು. ಸೊ ಇದ್ರಲ್ಲಿ ಒಂದೇ ಕೊಟ್ಟಿದ್ದಾರೆ, ಅಂದ್ರೆ ನಮ್ಮ ಡಿಸ್ಪ್ಲೇ ಪ್ಲಸ್ ಚಾರ್ಜಿಂಗ್ ಸಂಬಂಧಪಟ್ಟಿರೋದು ಒಂದೇ ಸ್ಟ್ರಿಪ್ ಇದೆ, B2B ಕನೆಕ್ಟರ್. ಸೊ ಇದನ್ನ ನಾನು ಏನ್ ಮಾಡ್ತಾ ಇದೀನಿ, ಕಾಪಿ ಮಾಡ್ತಾ ಇದೀನಿ. ಸೊ ಇಲ್ಲಿ ಏನ್ ಮಾಡ್ತಾ ಇದೀನಿ, ಪೇಸ್ಟ್. ನೆಕ್ಸ್ಟ್ ಇಲ್ಲಿ ಬಂತು ನಮ್ದು B2B ಕನೆಕ್ಟರ್. ಕರೆಕ್ಟಾ? ಇದೇನಿದು ನಮ್ದು B2B ಕನೆಕ್ಟರ್. ಸೊ ಇದ್ರೊಳಗೆ ನೋಡ್ತಾ ಹೋಗೋಣ. ಸೊ ಮಿಪಿ ಲೈನ್ ಇದು ನಮ್ದು ಬ್ಯಾಟಾನ್ ಗೆ ಸಂಬಂಧ ಇಲ್ಲ. ಸೊ LCD 1.8 ಇದು ಸಂಬಂಧ ಇಲ್ಲ. ಸೊ ಇದಾದ್ಮೇಲೆ ಟಚ್ ಪ್ಯಾಡ್ ಗೆ ಸಂಬಂಧ, RFF ಡೇಟಾ ಕ್ಲಾಕ್ ನೆಟ್ವರ್ಕ್ ಗೆ ಸಂಬಂಧ, CC1 CC2 ಅಂದ್ರೆ ಚಾರ್ಜಿಂಗ್ 1 ಐಡೆಂಟಿಫೈ, ಚಾರ್ಜಿಂಗ್ 2 ಐಡೆಂಟಿಫಿಕೇಶನ್. ಸೊ ಇಲ್ಲಿದೆ ನಮ್ದು ಥರ್ಮಲ್. ಪಿನ್ ನಂಬರ್ ಎಷ್ಟಿದೆ? ಇದು 49 ಥರ್ಮಲ್ ಇದೆ. ಇದು ನಮ್ಮ ಲೈನ್. ಕರೆಕ್ಟಾ? ಚಲೋ, ಈ ಲೈನ್ ಎಲ್ಲಿ ಹೋಗುತ್ತೆ ನೋಡೋಣ. ಈ ಲೈನ್ ಸೊ ಕಾಪಿ ಮಾಡ್ತಾ ಇದೀನಿ. ಇದನ್ನ ಏನ್ ಮಾಡಿದೀನಿ, ಕಾಪಿ. ನೆಕ್ಸ್ಟ್ ಇಲ್ಲಿ ತೋರಿಸ್ಬೇಕು, ಮೇಲೆ ಜೂಮ್ ಮಾಡಿ ಕಾಣಿಸ್ತಾ ಇದೆ ವರ್ಡ್ಸ್ ಎಲ್ಲ. ಸೊ ಇದನ್ನ ಏನ್ ಮಾಡಿದೀನಿ ನಾನು, ಕಾಪಿ ಮಾಡಿದೀನಿ. ಸೊ ಇದನ್ನ ನೆಕ್ಸ್ಟ್ ಎಲ್ಲಿಗೆ ಬಂತು, ಕನೆಕ್ಟರ್ ಇಂದ ಸೀದಾ ನಮ್ಮ ಐಸಿಗೆ ಬಂದಿದೆ. ಯಾವ್ದು? U9026 ಯಾವ್ದು ಇದ್ರಲ್ಲಿ, ಅದನ್ನ ಚೆಕ್ ಮಾಡೋಣ. ನೋಡಿ, ನಮ್ಮ ಪವರ್ ಐಸಿ ಯಾವ್ದಿದೆ, ಪವರ್ ಐಸಿ ಇದೆ. ಸೊ ಈ ಪವರ್ ಐಸಿಗೆ ಏನಾಗಿದೆ, ಡೈರೆಕ್ಟ್ ಆಗಿ ಬಂದಿದೆ. ಮತ್ತಿನ್ನೆಲ್ಲಾದ್ರೂ ಹೋಗತ್ತ ನೋಡೋಣ. ವಾಪಸ್ ಎಲ್ಲಿ ಹೋಗ್ತಾ ಇದೆ, ಕನೆಕ್ಟರ್ ಇಂದ ಸೀದಾ ಎಲ್ಲಿ ಹೋಗ್ತಾ ಇದೆ, ಪವರ್ ಐಸಿ. ಇಷ್ಟೇ ಇರೋದು ಕನೆಕ್ಷನ್. ಚಲೋ ಟೀಕ್. ಒಂದ್ಸರಿ ಇದ್ರ ಬಿಟ್ ಮ್ಯಾಪ್ ಏನಾದ್ರು ಇದೆಯಾ ಚೆಕ್ ಮಾಡೋಣ. ಚಲೋ, ಬಿಟ್ ಮ್ಯಾಪ್
ಬಿಟ್ ಮ್ಯಾಪ್ ನ ಓಪನ್ ಮಾಡ್ತಾ ಇದೀನಿ ನಾನು ಇವಾಗ. ಓಕೆ, ಸೊ ಇದು ನಮ್ದು ಸರ್ವಿಸ್ ಶಾಪ್ ಇದೆ, ಅದರಲ್ಲಿ ಮಾತ್ರ ನಾನು 5-6 ಜನಕ್ಕೆ ಏನ್ ಮಾಡ್ತೀನಿ, ಒಂದ್ ಬ್ಯಾಚ್ ಗೆ ತಗೊಂತೀನಿ. ಹೌದಾ? ಕಸ್ಟಮರ್ಸ್ ಕೂಡ ಅಟೆಂಡ್ ಮಾಡ್ತೀನಿ. ಸ್ವಲ್ಪ ಏನಿರುತ್ತೆ, ಡಿಸ್ಟರ್ಬೆನ್ಸ್ ಇರುತ್ತೆ. ಓಕೆ, ಇದೇನಿದೆ, ಇದು ಸಿ ಬೋರ್ಡ್ ಇದೆ ಸಬ್. ಸೊ ನಾನೇನ್ ಮಾಡೋಣ, ಮೇನ್ ಬೇಕು ನನಗೆ. ಮೇನ್ ಇದ್ರಲ್ಲಿ ಇಲ್ಲ, ಹೌದಾ? ಏನಿಲ್ಲ. ಚಲೋ, ಇದು A23 M23 ಎರಡು ಒಂದೇ ಲೇಔಟ್, ಕರೆಕ್ಟಾ? ಸೊ ನಾನು ಇವಾಗ ಏನ್ ಮಾಡ್ತೀನಿ, M23 ನ ಓಪನ್ ಮಾಡ್ಕೊಂತೀನಿ. M23 ಸೊ ಇದರಲ್ಲಿ ಬಿಟ್ ಮ್ಯಾಪ್, ಇದರಲ್ಲಿ ಮೇನ್ ಕೂಡ ಇದೆ, ಸಬ್ ಕೂಡ ಇದೆ. ಮೇನ್ ಕೂಡ ಇದೆ, ಸಬ್ ಕೂಡ ಇದೆ. ಚಲೋ ನೋಡೋಣ. ಸೊ ಇದು ನಮ್ದು ಇನ್ಸ್ಟಿಟ್ಯೂಟ್ ಪ್ಲಸ್ ಏನಿದೆ, ಸರ್ವಿಸ್ ಸೆಂಟರ್, ರಿಪೇರಿಂಗ್ ಅಂಡ್ ಇನ್ಸ್ಟಿಟ್ಯೂಟ್ ಎರಡು ಇದೆ. ಸೊ ಇವಾಗ ನಾನು ಇದರಲ್ಲಿ 49 ಪಿನ್ ನಂಬರ್ 49, ಬಿಕಾಸ್ ಏನ್ ನೋಡಿದ್ವಿ ನಾವು ಲೇಔಟ್ ಅಲ್ಲಿ 49 ಗೆ ಏನ್ ಹೋಗಿತ್ತು, ನಮ್ದು ಥರ್ಮಲ್ ಲೈನ್ ಹೋಗಿತ್ತು. ಪಿನ್ ನಂಬರ್ 49 ಗಜರ್ ನೋಡೋದ್ ಕಾಣಿಸ್ತಿದೆಯಮ್ಮ? ಹಾ, ಚಲೋ ಠೀಕ್. ಸೊ 49 ಗೆ ಏನ್ ಹೋಗಿತ್ತು, ನಮ್ದು ಥರ್ಮಲ್ ಲೈನ್. ಎಲ್ಲಿ ಬಂದಿದೆ? ಥರ್ಮಲ್ ಲೈನ್. ಸೊ ನಾನು ಇಲ್ಲಿ ಚೆಕ್ ಮಾಡ್ತೀನಿ, ಪಿನ್ ನಂಬರ್ 49 ಎಲ್ಲಿದೆ. ಪಿನ್ ನಂಬರ್ 46, 47, 49 ಇದೆ ಅಲ್ವಾ? ಸೊ ನೋಡಿ, ಅದ್ರಲ್ಲಿ ಹೇಳಿರೋ ಪ್ರಕಾರ ಬಿಟ್ ಮ್ಯಾಪ್ ಯಾವ್ದ್ರದ್ದು, M25 ಬಿಟ್ ಮ್ಯಾಪ್ ಯಾವ್ದು, M23. ಸೊ ಸ್ಕೀಮ್ಯಾಟಿಕ್ ಯಾವ್ದು, A23. ಎರಡು ಸಿಮಿಲರ್, ಎರಡು ಒಂದೇ, ಅದೇ M23 ಅಷ್ಟೇ. ಸೊ ಇವಾಗ ಏನ್ ಮಾಡ್ತೀನಿ, ನಮ್ಗೆ ಇಲ್ಲಿಂದ ಇದಿಷ್ಟೇ ಸಿಕ್ಕಿರೋದು. ಏನ್ ಸಿಕ್ಕಿರೋದು? ಸೊ ಇದರಲ್ಲಿ ನಮ್ದು ಒಂದು ಇದಿತ್ತಲ್ವಾ, ಏನು ಬಿಟ್ ಮ್ಯಾಪ್ ಏನಿತ್ತು, ಬಿಟ್ ಮ್ಯಾಪ್ ಅಲ್ಲಿ ಒಂದು ಏನಿತ್ತು, ಸಿ ಬೋರ್ಡ್ ಏನ್ ಕೊಟ್ಟಿದ್ದಾರೆ, ಬಿಟ್ ಮ್ಯಾಪ್ ಕೊಟ್ಟಿದ್ದಾರೆ. ಇದರಲ್ಲಿ ಬ್ಯಾಟ್ ಆನ್ ಅಂತ ಎಲ್ಲಾದ್ರೂ ಇದೆಯಾ ಚೆಕ್ ಮಾಡೋಣ. USB, NC, CC1, CC2 ಬ್ಯಾಟ್ ಆನ್ ಗೆ ಹೋಗೋದು. ಇಯರ್ಫೋನ್ ಡಿಟೆಕ್ಟೆಡ್, ಸ್ಪೀಕರ್ ಔಟ್, NC, ವಿ ಬಸ್ ಮೇಲೆ ನೋಡ್ತಾ ಹೋದ್ರೆ. ಸೊ ಇಲ್ಲೂ ಏನು, ಮೈಕ್ 1, CDC, USB, DMDP ಎಲ್ಲ NC. ಚಲೋ, ಇದೆಲ್ಲಿ ಹೋಗುತ್ತೆ, ಕನೆಕ್ಟಿವಿಟಿ, ಆಂಟೆನಾ ಇಲ್ಲಿ ಹೋಗ್ತಾ ಇದೆ, ಆಂಟೆನಾ ಹೋಗ್ತಾ ಇದೆ. ಚಲೋ, ಇದರಲ್ಲಿ ಏನು ನಮಗೆ ನೋಡ್ಲಿಕ್ಕೆ ಏನ್ ಸಿಗ್ಲಿಲ್ಲ, ಇಲ್ಲಿ ಬ್ಯಾಟ್ ಆನ್ ಅಂತ ಎಲ್ಲೂ ಸಿಕ್ಕಿಲ್ಲ. ಸಿಕ್ಕಿದ್ಯಾ? ಚಲೋ ಠೀಕ್. ಇದರಲ್ಲಿ ಇನ್ನೊಂದು ನೋಡೋಣ, ಬ್ಯಾಟ್ ಆನ್ ಅಕ್ಕಪಕ್ಕ ಏನಿದೆ ಅಂತ. ಅಕ್ಕಪಕ್ಕ ಬ್ಯಾಟ್ ಆನ್ ಮೈಕ್ ಇದೆ, ಅನ್ಸಿದ್ಯಾ? CC1, CC2 ಇದೆ. ಬ್ಯಾಟ್ ಆನ್ ಅಕ್ಕಪಕ್ಕ ಏನಿದೆ, ಮೈಕ್ ಇದೆ, CC1, CC2 ಇದೆ. ಚಲೋ, ನಾನು ಇಲ್ಲಿಗೆ ಬಂದೆ ಮತ್ತೆ. ಮೈಕ್ CC1, CC2 ಕಾಣಿಸ್ತಿದ್ಯಾ? ಸೊ ಈ ಲೈನ್ ಏನಂತ ನೋಡ, ಇದು ಆಂಟೆನಾಗೆ ಹೋಗ್ತಾ ಇರೋದು. ಸೊ ಇದಲ್ಲ ನಮ್ ಲೈನ್. ಈ ಕಡೆ ಬಂದೆ, ಸೊ ನೋಡಿ ಇಲ್ಲೊಂದು ಏನಿದೆ ನಮ್ದು, R5 ಅಂತ ಇದೆ, R4 ಅಂತ ಇದೆ. ಕರೆಕ್ಟ್ ಇದೆಯಾ? R5, R4 ಎರಡಿದೆ, ಕಾಣಿಸ್ತಾ ಇದೆಯಾ? ಚಲೋ ಠೀಕ್. ಇದು ನಮ್ದು ಏನಾಗಿರ್ಬೋದು, ಥರ್ಮಲ್ ರಿಜಿಸ್ಟರ್ ಆಗಿರಬಹುದು. ಯಾಕೆ ನಾವು ಹೇಗೆ ಕಂಡಿದ್ವಿ, ಇಲ್ಲಿ ಏನಿತ್ತು, CC1, CC2 ಇತ್ತು ಪಕ್ಕದಲ್ಲಿ, ಕಾಣಿಸ್ತಾ ಇದೆಯಾ? ಈ ಕಡೆ NET72. ಸೊ ಇದನ್ನ ನಾನು CC ಬೋರ್ಡ್ ಅಲ್ಲಿ ಬಂದೆ. ಸೊ ಇದ್ರ ಪಕ್ಕದಲ್ಲಿ ಏನಿದೆ, NET72, CC1, CC2. ಇದ್ರ ಪ್ರಕಾರವಾಗಿ ನಾನು ಏನ್ ಮಾಡ್ತಾ ಇದೀನಿ, ಚೆಕ್ ಮಾಡಿದೀನಿ ಇಲ್ಲಿ. ಸೊ ಏನ್ ಸಿಕ್ತು, R5, R4. ಇದನ್ನ ನಾವು ಆಕ್ಚುಯಲ್ ಮದರ್ ಬೋರ್ಡ್ ಅಲ್ಲಿ ನೋಡೋಣ ಏನಿದೆ. ನೋಡಿ ಇಲ್ಲಿ ಏನಾಗಿದೆ ಅಂತ ಮ್ಯಾಟ್ರು. ಇಲ್ಲಿ ಕಾಂಪೊನೆಂಟೇ ಇಲ್ಲ, ಇದ್ರ ಏನಿಲ್ಲ, ಕಾಣಿಸ್ತಾ ಇದೆಯಾ? ನಾನಿವಾಗ ಇದನ್ನು ಚಾರ್ಜಿಂಗ್ ಹಾಕಿ ಇಲ್ಲಿ ಎಷ್ಟಾದ್ರು ವೋಲ್ಟೇಜ್ ಬರುತ್ತಾ ಅಂತ ಚೆಕ್ ಮಾಡ್ತೀನಿ. ಚಾರ್ಜಿಂಗು ಮದರ್ ಬೋರ್ಡ್ ಏನಾಗ್ತಾ ಇದೀನಿ, ಚಾರ್ಜಿಂಗ್ ಹಾಕ್ತಾ ಇದೀನಿ. ಯಾಕಂದ್ರೆ 1 ಸೆಕೆಂಡಿಗೆ ಎಷ್ಟು ತಗೊಳುತ್ತೆ, 1.2 ತಗೊಳುತ್ತಲ್ಲ. ಯಾರ ಕಿತ್ತಾಕಿದ್ದಾರೆ, ಕಾಣಿಸ್ತಾ ಇದೆಯಾ? ಚಲೋ ಠೀಕ್, ಕಿತ್ತಾಕಿರ್ಲಿ, ನಾವು ನೋಡೋಣ ಏನಾಗುತ್ತೆ ಅಂತ ಮ್ಯಾಟ್ರ್. DC ಹಾಕೊಂಡಿದ್ದೀನಿ.
ಸೊ ಚಾರ್ಜಿಂಗ್ ಹಾಕಿದ್ದೀನಿ, ಅದರ ವೋಲ್ಟೇಜ್ ಏನಾದ್ರು ಬರುತ್ತಾ ಅಂತ ನಾನು ಏನ್ ಮಾಡ್ತೀನಿ ಇಲ್ಲಿ ಚೆಕ್ ಮಾಡ್ತೀನಿ. ಏನಾದ್ರು ವೋಲ್ಟೇಜ್ ಬರ್ತಾ ಇದೆಯಾ? ಇಲ್ಲಿ ಯಾವ್ದೇ ವೋಲ್ಟೇಜ್ ಇಲ್ಲ, ಇದೆಯಾ? ಚಲೋ ಟೀಕ್. ಇಲ್ಲಿ ಯಾವ್ದಾದ್ರು ಬರ್ತಾ ಇದೆಯಾ? ಇಲ್ಲ. ಎಲ್ಲೂ ವೋಲ್ಟೇಜ್ ಇದಕ್ಕೆ ಇನ್ಪುಟ್ ಆಗ್ತಾ ಇಲ್ಲ. ಚಲೋ, ಇವಾಗ ನಾವೇನ್ ಮಾಡೋಣ, ನಮಗೆ ಸಿಕ್ಕಿರೋ ಐಡಿಯಾ ಪ್ರಕಾರ ಸೊ ಬ್ಯಾಟ್ ಅನ್ನು ಸೀದಾ ಎಲ್ಲಿ ಹೋಗ್ತಾ ಇದೆ? ಪವರ್ ಐಸಿ ಹೋಗ್ತಾ ಇದೆ, ಕರೆಕ್ಟಾ? ಸೊ ಸ್ಕೀಮ್ಯಾಟಿಕ್ ನಮ್ಗೆ ಇದ್ರದ್ದು ಎಲ್ಲೂ ಸಿಕ್ಕಿಲ್ಲ, ಬಾಟಮ್ ಮದರ್ ಬೋರ್ಡ್ ಸಿಕ್ಕಿಲ್ಲ ಅಲ್ವಾ? ಸೊ ಈ ಲೈನ್ಗೆ ಏನ್ ಹೋಗ್ಬೇಕು? ನಮ್ಗೆ ಆಕ್ಚುಯಲ್ ವೋಲ್ಟೇಜ್ ಹೋಗ್ಬೇಕು, ಹೌದಾ? ಅಂದ್ರೆ ಡಿವೈಡ್ ಆಗಿ ಉಳಿದಿರೋ ವೋಲ್ಟೇಜ್ ಏನಾಗಬೇಕು? ಹೋಗ್ಬೇಕು. ಸೊ ನಾವೊಂದು ಪ್ಲಾನ್ ಮಾಡೋಣ. ಪಿನ್ ನಂಬರ್ 49ಗೆ ಒಂದು ಏನ್ ತೆಗಿಯೋಣ, ಹೊರಗಡೆ ಕನೆಕ್ಟರ್ ಚೇಂಜ್ ಮಾಡಿದಿರಲ್ವಾ ನೀವು? ಸೊ ಪಿನ್ ನಂಬರ್ 49, ಪಿನ್ ನಂಬರ್ 49 ಅಲ್ವಾ ಇದು? ಸೊ 49 ಅಂದ್ರೆ ಎಷ್ಟು? 1 2 3 4 5 6 7 8 9 10 11 12 13 14 15 ಪಿನ್. ಸೊ ಇದರ ಸ್ಕೀಮ್ಯಾಟಿಕ್ ಏನಾದ್ರು ಹಾರ್ಡ್ವೇರ್ ಸೊಲ್ಯೂಷನ್ ಏನಾದ್ರು ಇದೆಯಾ ಚೆಕ್ ಮಾಡೋಣ ಒಂದ್ಸಲಿ. ಹಾರ್ಡ್ವೇರ್ ಸೊಲ್ಯೂಷನ್ ಚಾರ್ಜಿಂಗ್, ಹಾರ್ಡ್ವೇರ್ ಸೊಲ್ಯೂಷನ್ ಚಾರ್ಜಿಂಗ್. ಸೊ ಇದ್ರಲ್ಲಿ ಏನು ಕೊಟ್ಟಿಲ್ಲ, ಇದು ಬ್ಯಾಟ್ ಆನ್ ಬಗ್ಗೆ ಏನು ಐಡಿಯಾನೇ ಇಲ್ಲ. ಏನ್ ಮಾಡಿದೀನಿ, ಇಲ್ಲಿಂದ ಒಂದು ವೈರ್ ಇಲ್ಲಿ ತೋರ್ಸೋಣ. ಸೊ ಇಲ್ಲಿಂದ ಒಂದು ವೈರಿಗೆ ಸೊ ಇದೇನ್ ಮಾಡಿದೀನಿ, ಸಾಲ್ಡರ್ ಮಾಡ್ಕೊಂಡಿದ್ದೀನಿ. ಸಾಲ್ಡರ್ ಮಾಡಿದೀನಿ, ಏನ್ ಮಾಡಿದೀನಿ? ಸಾಲ್ಡರ್ ಮಾಡಿದೀನಿ. ಸೊ ಇದೇನ್ ಮಾಡ್ತೀನಿ, ಕನೆಕ್ಟಿವಿಟಿ ಕೊಡ್ತಾ ಇದೀನಿ. ಕನೆಕ್ಟಿವಿಟಿ ಕೊಡ್ತಾ ಇದೀನಿ. ಇವಾಗ ಏನ್ ಮಾಡ್ತೀನಿ, ಚಾರ್ಜಿಂಗ್ ಹಾಕ್ತೀನಿ. ಇದೇನ್ ಮಾಡ್ತೀನಿ, ಇವಾಗ ಚಾರ್ಜಿಂಗ್ ಹಾಕ್ತೀನಿ. ಸೊ ಇದರಲ್ಲಿ ಚೆಕ್ ಮಾಡೋಣ ವೋಲ್ಟೇಜ್ ಏನಾದ್ರು ಬರ್ತಾ ಇದೆಯಾ ಅಂತ. ವೋಲ್ಟೇಜ್ ಏನಾದ್ರು ಬರ್ತಾ ಇದೆಯಾ ಅಂತ. ಈ ಕಡೆ ಕಾಣ್ತಾ ನೋಡಿ, ಇದು ಈ ಕಡೆಯಿಂದ ಅದು ಡಿಸಿ ತೋರಿಸ್ಬೇಕು, ಇದೆಷ್ಟು ವೋಲ್ಟೇಜ್ ಬರುತ್ತೆ. ಇವಾಗ ನಾನು ಇಲ್ಲಿ ಇಡ್ತಾ ಇದ್ದೀನಿ ಏನು, ಚಾರ್ಜಿಂಗಿಗೆ. ಸೊ ಏನ್ ಮಾಡ್ತೀನಿ, ಏನು ವೋಲ್ಟೇಜ್ ಬರ್ತಾ ಇದೆಯಾ? ಬರ್ತಾ ಇದೆಯಾ ವೋಲ್ಟೇಜ್? ಇಲ್ಲ. ಚಲೋ ಟಿಕ್. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ತೋರಿಸಿ, ಇದನ್ನ ಗ್ರೌಂಡಿಗೆ ಹಾಕ್ತೀನಿ. ಇದಕ್ಕೆ 1.2 ವೋಲ್ಟೇಜ್, ಎಷ್ಟು ವೋಲ್ಟೇಜ್? 1.2 ವೋಲ್ಟೇಜ್ ಕೊಡ್ತಾ ಇದೀನಿ. 1.2 ವೋಲ್ಟೇಜ್ ನ ಏನ್ ಮಾಡ್ತಾ ಇದೀನಿ, ಇಂಜೆಕ್ಟ್ ಮಾಡ್ತಾ ಇದೀನಿ ಬ್ಯಾಟ್ ಆನ್ ಗೆ. ಯಾವ್ದಕ್ಕೆ? ಬ್ಯಾಟ್ ಆನ್ ಗೆ 1.2 ವೋಲ್ಟೇಜ್ ನ ನಾನು ಏನ್ ಮಾಡ್ತಾ ಇದೀನಿ, ಇಂಜೆಕ್ಟ್ ಮಾಡ್ತಾ ಇದೀನಿ. ಚಲೋ ಟೀಕ್. 1.2 ವೋಲ್ಟೇಜ್ ನ ನಾನು ಇಂಜೆಕ್ಟ್ ಮಾಡಿದೀನಿ. ಸೊ ಹೇಗೆ ಮಾಡಿದೀನಿ ನಾನು ಇವಾಗ, ಡಿಸಿ ಮಿಷಿನ್ ಮುಖಾಂತರ ಬ್ಯಾಟ್ ಆನ್ ಗೆ, ಇಲ್ಲಿ ನೋಡಿ ಪ್ಲಸ್ ಲೈನ್ ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ 1.2 ವೋಲ್ಟ್ ಬ್ಯಾಟ್ ಆನ್ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ದೀನಿ? 1.2 ವೋಲ್ಟ್ ಬ್ಯಾಟ್ ಆನ್ ಕೊಟ್ಟಿದ್ದೀನಿ. ಚಾರ್ಜಿಂಗ್ ಗೆ ಪ್ಲಗ್ ಮಾಡ್ತೀನಿ, ಯಾಕಂದ್ರೆ ಡಿವೈಡ್ ಮಾಡಕ್ಕೆ R2 ನಮ್ಮ ಸಿಸಿ ಬೋರ್ಡ್ ಅಲ್ಲಿ ಇಲ್ಲ. ಡಿವೈಡ್ ಮಾಡಕ್ಕೆ R2 ನಮ್ಮ ಸಿಸಿ ಬೋರ್ಡ್ ಅಲ್ಲಿ ಇಲ್ಲ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ಲಗ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಬ್ಯಾಟ್ರಿ ಟೆಂಪರೇಚರ್ ಏನ್ ತೋರಿಸುತ್ತೆ, ಹೈ ಏನ್ ತೋರಿಸುತ್ತಾ, ಲೋ ತೋರಿಸುತ್ತಾ, ಏನ್ ತೋರಿಸುತ್ತೆ ನೋಡೋಣ. ನೋಡಿ 12% ತೋರಿಸ್ತದೆ. ಪರ್ಸೆಂಟೇಜ್ ಆಲ್ರೆಡಿ ಸ್ಟಾರ್ಟ್ ಆಯ್ತು. ಅಂದ್ರೆ ಬ್ಯಾಟ್ ಆನ್ ಗೆ ನೋಡಮ್ಮ, ಇಲ್ಲಿ 12% ಕಾಣಿಸ್ತಾ ಇದೆಯಾ? ಅಂದ್ರೆ ನಾವೇನ್ ಮಾಡಿದ್ವಿ, ಕೃತಕವಾಗಿ ಡಿಸಿಯ ಮುಖಾಂತರ 1.2 ವೋಲ್ಟೇಜ್ ನ ನಾವೇನ್ ಮಾಡಿದ್ವಿ, ಇದಕ್ಕೆ ಇಂಜೆಕ್ಟ್ ಮಾಡಿದೀವಿ. ಸೊ ಬ್ಯಾಟ್ ಆನ್ ಗೆ ಎಷ್ಟು ಬೇಕಾಗಿತ್ತು? 1.2 ವೋಲ್ಟೇಜ್ ಬೇಕು. ಅದಕ್ಕೆ ಏನ್ ತಗೊಂತಾ ಇದೆ, 1.6 ಆಂಪಿಯರ್ ಕೂಡ ತಗೊಂತಾ ಇದೆ. ಚಲೋ ಟೀಕ್. ಇವಾಗ ನಾನು ಏನ್ ಮಾಡ್ತೀನಿ, 1.2 ಬದಲು 0.6 ನ ಏನ್ ಮಾಡ್ತಾ ಇದೀನಿ, ಇಂಜೆಕ್ಟ್ ಮಾಡ್ತೀನಿ. ಎಷ್ಟು ಮಾಡ್ತೀನಿ? 0.6 ವೋಲ್ಟ್ ಏನ್ ಮಾಡ್ತಾ ಇದೀನಿ, ಆನ್ ಮಾಡ್ತಾ ಇದೀನಿ. ಏನ್ ಮಾಡ್ತಾ ಇದೀನಿ? ಆನ್ ಮಾಡ್ತಾ ಇದೀನಿ. ಸೊ ನೋಡಿ ಬ್ಯಾಟರಿ ಟೆಂಪರೇಚರ್ ಲೋ, ನೋಡಿ ಬ್ಯಾಟರಿ ಟೆಂಪರೇಚರ್
ಲೋ 0.6 ಇದ್ರೆ ಬ್ಯಾಟರಿ ಟೆಂಪರೇಚರ್ ಲೋ ಸಾಕಾಗಲ್ಲ ಅದಕ್ಕೆ ಡಿವೈಡರ್ ಸರ್ಕ್ಯೂಟ್ ನಿಮಗೆ ಅರ್ಥ ಆಗಿದೆ ಎಲ್ಲರಿಗೂ ಅರ್ಥ ಇದೆಯಾ ಚಲೋ ಟೀಕ್ 0.6 ಇಂದ ಇವಾಗ ನಾನು 0.7 ಮಾಡ್ತಾ ಇದ್ದೀನಿ ಎಷ್ಟು ಮಾಡ್ತಾ ಇದೀನಿ 0.7 ಮಾಡ್ತಾ ಇದೀನಿ ಓಕೆ ಸೊ ನೋಡೋಣ ಏನಾಗುತ್ತೆ ಚಾರ್ಜಿಂಗ್ ತೆಗಿತಾ ಇದೀನಿ ಹಾಕ್ತಾ ಇದೀನಿ 1.3 ತಗೊಂತು ಆಂಪಿಯರ್ 0.7 ಮಾಡಿರೋದು 0.7 ಬ್ಯಾಟರಿ ಟೆಂಪರೇಚರ್ ಲೋ ಬ್ಯಾಟರಿ ಟೆಂಪರೇಚರ್ ಲೋ ಕಾಣಿಸ್ತಾ ಇದೆಯಾ ಚಲೋ 0.9 ಮಾಡ್ತೀನಿ ಇವಾಗ ನಾನು ಏನ್ ಮಾಡೋಣ 0.9 ಮಾಡ್ತೀನಿ ಓಕೆ ಚಾರ್ಜಿಂಗ್ ತೆಗ್ದಿದ್ದೀನಿ ಚಾರ್ಜಿಂಗ್ ಸ್ವಿಚ್ ಚುಚ್ಚಿದ್ದೀನಿ ಬ್ಯಾಟ್ರಿ ಏನಾಯ್ತು ಆನ್ ಆಯ್ತು 1.3 ತಗೊಂತು 0.6 ತಗೊಂತು 1.3 ತಗೊಂತು ನೋಡೋಣ ನೋಡಿ ಚಾರ್ಜಿಂಗ್ ಸ್ಟಾರ್ಟ್ ಅಂದ್ರೆ 0.9 ಇಂದ ಹಿಡಿದು 1.2 ಒಳಗಡೆ ಏನ್ ಬೇಕು ಅಂದ್ರೆ ನಮ್ಮ ಇದು 1 ವೋಲ್ಟ್ ಕೊಟ್ರು ಓಕೆ 1.2 ಅಂದ್ರೆ 20% ಏನಿರುತ್ತೆ ಟಾಲರೆನ್ಸ್ ಕರೆಕ್ಟ್ 9 ಇಂದ ಹಿಡಿದ್ಬಿಟ್ಟು 1.4 ಒಳಗಡೆ ಇರುವ ಯಾವ್ದಾದ್ರು ಒಂದು ವೋಲ್ಟೇಜ್ ನ ಹುಡುಕ್ತೀವಿ ಓಕೆ ಸಿಕ್ಕಿಲ್ಲ ಅಂದ್ರೆ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಮಾಡೋದು ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಚಾಲು ಇದ್ದಾರೆ ಇಲ್ಲಿ ಎಷ್ಟು ಬರ್ತಾ ಇದೆ 1.7 ಬರ್ತಾ ಇದೆ ಎಷ್ಟು ಬರ್ತಾ ಇದೆ 1.7 ಬರ್ತಾ ಇದೆ ಚಲೋ ಟಿಕ್ ಇದೇನು ಚಲೋ ಟಿಕ್ ಇಲ್ಲಿ ಎಷ್ಟಿದೆ 1.7 ಚಲೋ ಇಲ್ಲಿ ಎಷ್ಟಿದೆ 1.7 ಎಕ್ಸಾಕ್ಟ್ 1.7 ಇದೆ ಅಲ್ಲ ನಮಗೆ ಅದಕ್ಕಿಂತ ಕೆಳಗಡೆ 1.4 1.2 ಬೇಕು ಕರೆಕ್ಟಾ ನೋಡೋಣ ಎಲ್ಲಾದ್ರೂ 1.2 ಸಿಗುತ್ತಾ ಎಲ್ಲ 1.7 ಇದೆ ನೀವು 1.2 ಸಿಕ್ಕಿದ್ರು ನಡೆಯುತ್ತೆ 1 ವೋಲ್ಟ್ ಸಿಕ್ಕಿದ್ರು ನಡೆಯುತ್ತೆ ಕರೆಕ್ಟಾ ಯಾವ್ದಾದ್ರು ರೆಗ್ಯುಲರ್ ಆನ್ ಅಲ್ಲಿರುವ 1 ವೋಲ್ಟ್ ಇಲ್ಲಿ ಎಷ್ಟಿದೆ ವೋಲ್ಟೇಜ್ ಚಾರ್ಜಿಂಗ್ ವೋಲ್ಟೇಜ್ ಏನ್ ವೋಲ್ಟೇಜ್ ಇದು ಚಾರ್ಜಿಂಗ್ ವೋಲ್ಟೇಜ್ ವಿ ಬಸ್ ವೋಲ್ಟೇಜ್ 5 ವೋಲ್ಟ್ ಕಾಣಿಸ್ತಾ ಇದೆಯಾ ಸೊ ಇಲ್ಲೇನು ವೋಲ್ಟೇಜ್ ಸಿಗ್ತಾ ಇದೆ ಇಲ್ಲ ಇದರಲ್ಲಿ ಇಲ್ಲ ಇದರಲ್ಲಿ ಇಲ್ಲ ಇದರಲ್ಲಿ ಇಲ್ಲ 4 ವೋಲ್ಟೇಜ್ ಓ ಇಲ್ಲ 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 ಚಲೋ ಟಿಕ್ ಇದರಲ್ಲಿ 3.6 ವಿ ಪೇಜ್ ಸಿಗ್ತಾ ಇದೆ ಕರೆಕ್ಟಾ ಇಲ್ಲಿ ಎಲ್ಲೂ ಸಿಕ್ಕಿಲ್ಲ ನಮ್ಗೆ ಚಲೋ ನಾವು ಹೊರಗಿಂದ ಹೊರಗೆ ಒಂದು ಡಿವೈಡರ್ ಸರ್ಕ್ಯೂಟ್ ಮಾಡೋಣ ಏನ್ ಮಾಡೋಣ ಹೊರಗಿಂದ ಹೊರಗೆ ಇಲ್ಲಿ ಯಾವ್ದಾದ್ರು ಸಿಗುತ್ತಾ ಒಂದ್ಸಲ ಚೆಕ್ ಮಾಡ್ಬಿಡೋಣ 1 ವೋಲ್ಟ್ ಸಿಕ್ಕಿದ್ರು ಓಕೆ ನಮ್ಗೆ ಎಲ್ಲೂ ಸಿಕ್ಕಿಲ್ಲ ಸೊ ಹೊರಗಿಂದ ಹೊರಗೆ ಏನ್ ಮಾಡ್ತೀನಿ ನಾನು ಇಲ್ಲೊಂದು ಇದರಿಂದ ಡಿವೈಡರ್ ಸರ್ಕ್ಯೂಟ್ ಮಾಡ್ಕೊಂತೀನಿ ಇಲ್ಲಿ ಏನಾಗಿದೆ ಡಿವೈಡರ್ ಆಗಿದೆ ಕನೆಕ್ಷನ್ ಕೊಟ್ಟಿದೀವಿ ಎಷ್ಟು ವೋಲ್ಟೇಜ್ ನೋಡೋಣ ಎಷ್ಟು ಬರ್ತಾ ಇದೆ 1.2 1.3 ಬರ್ತಾ ಇದೆ ಹೌದಾ ಸೊ ನಾನು ಉಲ್ಟಾ ಇಡ್ತಿದ್ದೆ ಅದಕ್ಕೋಸ್ಕರ ಮೈನಸ್ ಬರ್ತಾ ಇದೆ ಸೊ ಇವಾಗ ನೋಡಿ ಗ್ರೌಂಡ್ 1.2 1.3 ಹೌದಾ ಸೊ ಇವಾಗ ನಾವು ಚಾರ್ಜಿಂಗ್ ಹಾಕೋಣ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಇಲ್ವಾ ಅಂತ ಚೆಕ್ ಮಾಡ ಏನನ್ಸುತ್ತೆ ಆಗುತ್ತಾ ಇಲ್ವಾ ಯಾಕಂದ್ರೆ ಆಲ್ರೆಡಿ ನಾವು ಡಿಸಿ ಪವರ್ ಸಪ್ಲೈ ಅಲ್ಲಿ ಚೆಕ್ ಮಾಡಿದ್ವಿ ಹೌದಾ ಸೊ ಇದನ್ನ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಮುಖಾಂತರವಾಗಿ ಏನ್ ಮಾಡಿದೀವಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀವಿ ಅಕಸ್ಮಾತ್ ಒರಿಜಿನಲ್ ಸಿಸಿ ಬೋರ್ಡ್ ಇತ್ತು ಅಥವಾ ನಿಮ್ಮ ಥರ್ಮಲ್ ರಿಜಿಸ್ಟರ್ ಅಲ್ಲಿ ಇದ್ರು ಕೂಡ ನಾವು ಹಾಕಿ ಕೂಡ ಸಾಲ್ವ್ ಮಾಡಬಹುದು ಅದಿಲ್ಲ ಅಂದ್ರೂ ಯಾವ ತರ ಸಾಲ್ವ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಒಂದ್ ಟ್ರಿಕ್ಸ್ ಸೊ ಡಿವೈಡರ್ ಸರ್ಕ್ಯೂಟ್ ಮಾಡ್ಬಿಟ್ಟು ಯಾವ ತರ ಸೊಲ್ಯೂಷನ್ ಮಾಡೋದು ಅಥವಾ ವೋಲ್ಟೇಜ್ ನ ವೇರಿ ಮಾಡಿ ಅಂದ್ರೆ ಡಿಸಿ ಪವರ್ ಸಪ್ಲೈ ಮುಖಾಂತರ ಎಕ್ಸಾಕ್ಟ್ ಲೊಕೇಶನ್ ವೋಲ್ಟೇಜ್ ಕೊಟ್ಟು ಎಷ್ಟು ವೋಲ್ಟೇಜ್ ಬರಬೇಕು ಅಂತ ಡಿಸೈಡ್ ಮಾಡಿ ಜಾಸ್ತಿ ಕೊಟ್ರೆ ಬ್ಯಾಟರಿ ಟೆಂಪರೇಚರ್ ಲೋ ಬರುತ್ತೆ ಕಮ್ಮಿ ಕೊಟ್ರೆ ಬ್ಯಾಟರಿ ಟೆಂಪರೇಚರ್ ಹೈ ಬರುತ್ತೆ ಸೊ ಇದು ಯಾವ ತರ ಕಂಪೇರ್ ಮಾಡೋದು ಅಂತ ನಿಮ್ಗೆ ಇದೊಂದು ಲೆಸನ್ ಮಾಡ್ತೀವಿ ವಿತ್ ಲೈವ್ ಪ್ರೂಫ್ ಹೌದಾ ಚಲೋ ಟೇಕ್ ಸೊ ನೋಡಿ ನಾನು ಚಾರ್ಜಿಂಗ್ ಆಗ್ತಾ ಇದೀನಿ ನೋಡಿ ನಮಗೆ ನಾವು ಒನ್ 1.6 ತಗೊಂತು ನೋಡೋಣ ಏನಾಗುತ್ತೆ ಅಂತ ನೋಡಿ ಏನಾಯ್ತು ಚಾರ್ಜಿಂಗ್ ಚಾಲು ಆಯ್ತು ಬ್ಯಾಟರಿ ಟೆಂಪರೇಚರ್ ಲೋ ಇತ್ತು ಇದೊಂದು ಟ್ರಿಕ್ಸ್ ಮಾತ್ರ ಅಷ್ಟೇ ಅಂದ್ರೆ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಇಂದ ನಾವು ಯಾವ ವೋಲ್ಟೇಜ್ ಬೇಕಾದ್ರೂ ನಾವೇನ್ ಮಾಡ್ಬೋದು
ಜನರೇಟ್ ನಾವೇ ಖುದ್ದಾಗಿ ಮಾಡ್ಬೋದು. ಐಸಿ ಇಂದ ಬರ್ದೇ ಇರೋ ವೋಲ್ಟೇಜ್ ಕೂಡ ನಾವೇನ್ ಮಾಡೋದು ಖುದ್ದಾಗಿ ಜನರೇಟ್ ಮಾಡಿ ಅಲ್ಲಿ ಐಸಿ ಕೊಡ್ಬೋದಾ? So, ಬೆಳಗಿಂದ ಇದೇ ಲೆಸನ್ ನಡೆದಿದೆ ನಿಮ್ಗೆ, ಅದೇ ತರ ಪ್ರಾಕ್ಟಿಕಲ್ ಕೂಡ ಆಗಿದೆ, ಹೌದಾ? ಸೊ ಒಂದ್ಸರಿ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಸೊ ಏನಾಗ್ತಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ನ ಮಾಡಿದೀವಿ. ಓಕೆ, ಸೊ ನೋಡಿ 3 ರಿಜಿಸ್ಟರ್ ಬಂದಿದೆ, ಒಂದು ಗ್ರೌಂಡ್ ಆಗಿದೆ. ಇಲ್ಲಿಂದ ವಿ ಪಿ ಎಚ್ ತಗೊಂಡು ಇಲ್ಲಿ ಕೊಟ್ಟಿದೀವಿ. ವಿ ಪಿ ಎಚ್ ನ ಮುಖಾಂತರವಾಗಿ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಇಲ್ಲಿ ಬಂದಿರುವ ಲೈನ್, ಸೊ ನಮ್ಮ ಬ್ಯಾಟೋನ್ ಲೈನ್ ಏನಾಗಿದೆ ಇಲ್ಲಿ ಕನೆಕ್ಟಿವಿಟಿ ಆಗಿದೆ, ಹೌದಾ? ಸೊ ಇದ್ರ ಮುಖಾಂತರ ಬ್ಯಾಟೋನ್ ಗೆ 1.2 ವೋಲ್ಟೇಜ್ ಹೋಗ್ತಾ ಇದೆ ಅಥವಾ 1.3, 0.9 ಇಂದ 1.4 ತನಕ ಯಾವುದೇ ವೋಲ್ಟೇಜ್ ಹೋದ್ರು ಅದೇನಾಗ್ತಾ ಇತ್ತು ಅಕ್ಸೆಪ್ಟ್ ಮಾಡ್ತಾ ಇತ್ತು. ಸೊ ನಮ್ದು 1.2 ವೋಲ್ಟೇಜ್ ಹೋಗ್ತಾ ಇದೆ, ಅದರಿಂದ ನಮ್ಮ ಸೊಲ್ಯೂಷನ್ ಏನಾಯ್ತು 100% ಆಗಿದೆ. ನೋಡಿ ಮತ್ತೊಂದ್ಸರಿ ಕಿತ್ತ ಹಾಕ್ತೀನಿ ಇವಾಗ, ನೋಡಿ 100% ಏನಾಗಿದೆ ತೋರಿಸ್ತಾ ಇದೆಯಾ? ಇನ್ನೊಂದ್ಸರಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ HCT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ಗೆ. ಸೊ ಕಲಿಯೋದ ಕೆಲಸ. ಸೊ ಯಾವ ತರ ಟೀಚಿಂಗ್ ನಡೀತಾ ಇದೆ, ಒಂದೊಂದು ಪಾಯಿಂಟ್ ಕೂಡ ಬಿಡಿಸಿ ಹೇಳ್ತಾ ಇದೀವಾ? ಸ್ಕೀಮ್ಯಾಟಿಕ್ ಲೆವೆಲ್ ಟೀಚಿಂಗ್ ನಡೀತಾ ಇದೆಯಾ? ಸೊ ಲೈವ್ ರಿಪೇರಿಂಗ್ ನಡೀತಾ ಇದೆಯಾ? ಚಲೋ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ತಮ್ನೇಲ್ ಕೊಡಿ.